ಖರಾಬು ಸುಮ್ಮನೆ ಓಡೋಗು ನಿಲ್ಲಬೇಡ ಓಡೋಗೆ ಓಡೋಗು ಖರಾಬು ಬಾಸು ಖರಾಬು ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಂಚ ಸರ್ವೆ ನಂಬರ್ 292 7 ಗುಂಟೆ ತೆರವಿಗೆ ಆದೇಶ. ವೀಕ್ಷಕರೇ, ಒಂದು ಹೋರಾಟ ತಾರ್ಕಿಕ ಅಂತ್ಯ ಆಗೋವರೆಗೂ ಬೆನ್ನು ಹತ್ತಬೇಕು ಅಂದರೆ ಇಲ್ಲಿ ಒಂದು ಖುಷಿ ಅನ್ನಿಸ್ತದೆ. ಇಲ್ಲಿ ನಾವು ಯಾರ ಪರ ಇಲ್ಲ, ಯಾರ ವಿರೋಧ ಇಲ್ಲ. ನಮಗೆ ರಾಮಸ್ವಾಮಿಯವರು ಅಷ್ಟೇ, ಕೃಷ್ಣಸ್ವಾಮಿಯವರು ಅಷ್ಟೇ, ಇನ್ನೊಬ್ಬರು ಮಂಜುನಾಥ ಸ್ವಾಮಿಯವರು ಅಷ್ಟೇ. ಇಲ್ಲಿ ಯಾರೇ ಬರಲಿ ಜನರಿಗೆ ಒಳ್ಳೆಯದಾಗಬೇಕು. ಸರ್ಕಾರಿ ಖರಾಬು ಜಮೀನನ್ನು ಒತ್ತುವರಿ ಮಾಡಿಕೊಂಡಾಗ ಮಾತ್ರ ನಾವು ಕಾಂತಾರ ಮೈಯಲ್ಲಿ ಬಂದಂಗೆ ಎದ್ದೆದ್ದು ಕುಣಿತೀವಿ. ಅದರ ಫಲವೇ ಈ ಲೋಕ ಕಂಪ್ಲೇಂಟ್ಗಳು, ನಂತರ ಈ ದೂರುಗಳು. ವೀಕ್ಷಕರೇ, ಇಲ್ಲಿ ಒಂದು ಆದೇಶ, ಅದ್ಭುತ ಆದೇಶವನ್ನು ಮಹೇಶ್ ಅವರು ಇಲ್ಲಿ ತಹಸೀಲ್ದಾರ್ ಮೈಸೂರು ಅವರು ಮಾಡಿದ್ದಾರೆ. ಒಂದು ಪತ್ರವನ್ನು ಬರೀತಾರೆ ಮುಖ್ಯಾಧಿಕಾರಿ ರಮನಹಳ್ಳಿ ಪಟ್ಟಣ ಪಂಚಾಯಿತಿ ಮಹೇಶ್ ಅವರಿಗೆ. ಈ ಮಹೇಶ್ ಅವರು ಆ ಮಹೇಶ್ ಅವ್ರಿಗೆ ಒಂದು ಪತ್ರವನ್ನು ಬರೀತಾರೆ. ಏನು ಅಂದರೆ, ಒಂದು ಆದೇಶ ಅಂದರೆ ಕೋರ್ಟಿಗೆ ಒಂದಿಷ್ಟು ಕಣ್ಣು ತಪ್ಪಿಸಿ ಕೆಲವೊಬ್ಬರು ಇದೇ ಸೀಟಿಗೆ ಬರಬೇಕು ಅಂತ ಹೇಳಿ ಹಠ ಮಾಡಿದ್ದು ಯಾಕೆ ಅಂತ ಹೇಳಿ ಇದುವರೆಗೂ ಒಂದು ರೀತಿಯಿಂದ ಯಕ್ಷ ಪ್ರಶ್ನೆ. ಕೆಲವೊಬ್ರು ಹೇಳ್ತಾರೆ ರಾಮಸ್ವಾಮಿ ಅವರು ಈ ಸೀಟಿನಲ್ಲಿ ಕೂತ್ಕೋಬೇಕು. ಆ ಸೀಟು ಒಂದು ರೀತಿಯಿಂದ ಮುಳ್ಳು ಗದ್ದಿಗೆ ಇದ್ದಂಗಿದೆ. ರಾಮಸ್ವಾಮಿ ಅಲ್ಲೇ ಬರಬೇಕು ಅಂತೇಳಿ ಹಗ್ಗ ಜಗ್ಗಾಟದಲ್ಲಿ ಒಂದಿಷ್ಟು ವೈಮನಸ್ಸುಗಳು, ಒಂದಿಷ್ಟು ಕಿರಿಕಿರಿಗಳು. ಇಲ್ಲಿ ರಾಮಸ್ವಾಮಿಯವರು ಮುಂಚೆ ಇಲ್ಲೇ ಇದ್ದವರು, ಇಲ್ಲೇ ಇದ್ದಾಗ ಒಂದಿಷ್ಟು ಅಕ್ರಮವನ್ನು ಮಾಡಿ ಹೋಗಿದ್ದಾರೆ. ಅದರ ಒಂದು ಭಾಗ ಅಂದರೆ ಈ 292 ಏನಿದೆಲ್ಲ, ಇದರಲ್ಲಿ 18 ಗುಂಟೆ ಇದು, ಅದರಲ್ಲಿ 11 ಗುಂಟೆ ವಾಲ್ಮೀಕಿ ಸಮುದಾಯ ಭವನಕ್ಕಾಗಿ, ಆ ಉದ್ದೇಶಕ್ಕಾಗಿ ಇದೆ. ಸಂತೋಷ, ಅದು ಅಂತೂ ಯಾರೂ ಮುಟ್ಟಿಲ್ಲ, ಬೆಂಕಿನ ಯಾರೂ ಮುಟ್ಟಂಗಿಲ್ಲ. ಆದರೆ ಇನ್ನು 7 ಗುಂಟೆ ಏನಿದೆಯಲ್ಲ, ಅದನ್ನು ಅಕ್ಕಪಕ್ಕದವರು ಒತ್ತುವರಿ ಮಾಡಿಕೊಂಡ್ರೆ ಇವರು ಖಾತೆಯನ್ನು ಮಾಡಿಕೊಟ್ಟಿದ್ದಾರೆ. ನಿಮಗೆ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ಭಾಗ 1ರಲ್ಲಿ ಈ ಪಂಚಾಯಿತಿಯಿಂದ, ರಮನಹಳ್ಳಿ ಪಟ್ಟಣ ಪಂಚಾಯಿತಿಯಿಂದ ಖಾತೆ ಮಾಡಿಕೊಟ್ಟಿದ್ದಾರೆ. ಖಾತೆ ಸಂಖ್ಯೆ 2949864113 PID ನಂಬರ್ ಇದು 3710619691 8276129512. ಇವು ಸರ್ಕಾರಿ ಖರಾಬು ಜಮೀನು ಹೇಳ್ತಾರಲ್ಲ, ಖರಾಬು ಬಾಸು ಖರಾಬು ಅಂತೇಳಿ ಖರಾಬಿ ಜಮೀನನ್ನು, ಸರ್ಕಾರಿ ಜಮೀನನ್ನು ಮಾರಿಬಿಟ್ಟಿದ್ದಾರೆ, ಖಾತೆ ಮಾಡಿಕೊಟ್ಟಿದ್ದಾರೆ ವೈಯಕ್ತಿಕ ಹಿತಾಸಕ್ತಿಗಾಗಿ. ಅಂದರೆ ಈಗ ನಾವು ಯಾಕೆ ಇದನ್ನು ವಿಶೇಷವಾಗಿ ಇವತ್ತು ಇದನ್ನು ಆದೇಶ ಹೊರಡಿಸೋಕ್ಕೆ ಮಾಡಿದ್ದೀವಿ, ಹಾಗೆ ಚೀಫ್ ಆಫೀಸರಿಗೆ ಲೆಟರ್ ಬರೆದಿದ್ದೀವಿ. ಇಲ್ಲಿ ಮುಂಚೆ ಕೂಡ ಹೇಳಿದ್ದೆ, ರಾಮಸ್ವಾಮಿ ಅಂತ ಹೇಳಿ ಅಕೌಂಟ್ಸ್ನಲ್ಲಿ ಅದು ವಿಶೇಷವಾಗಿ ರೆವಿನ್ಯೂ ಅಂತ ಹೇಳಿದ್ರೆ RI ಅಂತ ಹೇಳ್ತಾರಲ್ಲ, ರೆವಿನ್ಯೂನಲ್ಲಿ ಇದ್ರು ಈ ಮುಂಚೆ. ಮತ್ತೆ ಅದೇ ವ್ಯಕ್ತಿ ಇಲ್ಲಿಗೆ ಬಂದಿದ್ದಾರೆ, ಹೇಳ್ತಾರಲ್ಲ ಅವರಿಗೆ ಲೀನ್ ಅಂತ ಹೇಳಿ ಮದ್ದೂರಿಗೆ, ಅಲ್ಲಿ ಹೂಟಗಳಿಂದ ಲೋಕಾಯುಕ್ತ ರೇಡ್ ಆಯಿತು, ನಂತರ ಇಲ್ಲಿ ಬೇಡ ಅಂತ ಹೇಳಿ ಒಂದು ವರದಿ ಆಯಿತು. ವರದಿ ಆದಮೇಲೆ ಅವರು ಮದ್ದೂರಿಗೆ ಹೋಗಬೇಕಾಗಿತ್ತು. ಮದ್ದೂರು ಪ್ರಾಯಶಃ ಮದ್ದೂರು ಒಡ ಅವರಿಗೆ ಸೇರ್ತಾ ಇದ್ದಿದ್ದಿಲ್ಲ, ರಮನಹಳ್ಳಿ ಸಿರಾನೇ ಬೇಕು ಅಂತ ಹೇಳಿ ಮತ್ತೆ ಹಂಗೆ ಹಿಂಗೆ ಹೇಳ್ತಾರಲ್ಲ, ಬಲವಾನ್ ವ್ಯಕ್ತಿಗಳು ಯಾವತ್ತೂ ಏನಾದರೂ ಒಂದು ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಕೋರ್ಟು ಕಚೇರಿ ಲಕ್ಷಗಟ್ಟಲೆ ಖರ್ಚು ಮಾಡಿದಾಗ ನಮಗೆ ಬಂದ ಮಾಹಿತಿ, ಕೆಲವೊಬ್ಬರು ಪ್ರಾಯೋಜಿತ ಕಾರ್ಯಕ್ರಮ ಅವರು ಬಂದರೆ ನಮ್ಮ ಕೆಲಸಗಳು ಆಗುತ್ತವೆ ಅಂತ ಹೇಳಿ ಪ್ರಾಯೋಜಿತ ಕಾರ್ಯಕ್ರಮಗಳನ್ನು ಮಾಡಿ CCTV ನೋಡಿ ಮುಂದಿನ ಎಪಿಸೋಡ್ನಲ್ಲಿ ಯಾರ್ಯಾರು ಅವರ ಪರವಾಗಿ ಬಂದಿದ್ದಾರೆ ಅಂತ ಹೇಳಿ ನಿಮಗೆ ತೋರಿಸೇ ಬಿಡ್ತೀನಿ. ಯಾಕೆ ಅದರಲ್ಲಿ ಕಳೆಯೋದಾದರೆ ನೀಟಾಗಿ ಕಳೆದು ಬಿಡೋಣ ಅಂತ. ರಾಮಸ್ವಾಮಿ ಅವ್ರು ಬರಬೇಕು ಅಂತ ಹೇಳಿ ಇಲ್ಲಿ ಯಾರು ಬಂದರೂ ಕೂಡ ಚೀಫ್ ಆಫೀಸರ್ ಮಹೇಶ್ ಅವರು, ನಾನು ಯಾರು ಬಂದ್ರಿ ಏನ್ರಿ, ನಾವು ಟ್ರಾನ್ಸ್ಫರಬಲ್ ಜಾಬು 2 ವರ್ಷ ಏನಿರ್ತದೆ ನಾವು ಮಾಡ್ಕೊಂಡು ಹೋಗ್ತೀವಿ, ಯಾರು ಬಂದ್ರಿ ಏನು. ಆದರೆ ಇವರೇ ಬರಲಿ ಅಂತ ಹೇಳಿ ಕೆಲವೊಂದು ಬಣಗಳು ಇದ್ದಾವೆ. ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ನಾನು,
ಈ ಶೂಟಿಂಗ್ ಮಾಡಕ್ಕೆ ಹೋದಾಗ ಅಕ್ರಮ ಐತೆ ಅಂತ ಗೊತ್ತಾದ್ಮೇಲೆ ಅಲ್ಲಿ ಅದೇನು ಸರ್ ಶೂಟಿಂಗ್ ಅಂತ ಕೆಲವೊಬ್ಬರು ಬಂದಿದ್ರು. ಹಾಗೆ ಆ DSS ಆ ಮಂಜುನಾಥ್ ಅವರು ಸ್ಟೇಟ್ಮೆಂಟ್ ಕೊಡುವಾಗ ದೂರ ನೋಡ್ತಾ ಕೆಲವೊಬ್ಬರು ಕೂತ್ಕೊಂಡಿದ್ರು. ಕಾರಣ ಈ ಅಕ್ರಮ. ಇಲ್ಲಿ ಏನು ಆದೇಶ ಮಾಡಿದ್ದಾರೆ ಅಂದರೆ ಮಹೇಶ್ ಅವರು, ಮೈಸೂರು ತಾಲೂಕು ಕಸಬಾ ಹೋಬಳಿ ಹಂಚ ಗ್ರಾಮದ ಸರ್ವೆ ನಂಬರ್ 292 ಈ ಪೈಕಿ 18 ಗುಂಟೆ ಸರ್ಕಾರಿ ಜಮೀನು, ಅಂದ್ರೆ ಸರ್ಕಾರಿ ಜಮೀನೇ ಅದು. ಅದರಲ್ಲಿ ಈಗ 11 ಗುಂಟೆ ವಾಲ್ಮೀಕಿ ಸಮುದಾಯಕ್ಕೆ, 7 ಗುಂಟೆ ಏನಿದೆಯಲ್ಲ ಒತ್ತುವರಿಯನ್ನ ಮಾಡ್ಕೊಂಡಿದ್ದಾರೆ. ಈ PID ನಂಬರ್ ಓದಿದ್ವಲ್ಲ ನಾವು. ಸದರಿ ಜಮೀನಲ್ಲಿ ಒತ್ತುವರಿಯನ್ನು ತೆರವು ಮಾಡುವಂತೆ ಕೋರಿದ. ಈಗ ನಾವು ಅಳತೆ ಎಲ್ಲ ಮಾಡಿಸಿ ಒಂದು ಸೂಕ್ತವಾದ ದಿನ ಇಲ್ಲಿ ಇವನ್ನ ತೆರವು ಮಾಡಿಬಿಡಿ ಅಂತ ಹೇಳಿ ಒಂದು ಆದೇಶವನ್ನ ಮಾಡಿದ್ದಾರೆ ಮಹೇಶ್ ಕುಮಾರ್. ಈಗ ಮುಂದುವರೆದು ಸರ್ಕಾರದ ಸುತ್ತೋಲೆ ಒಂದು ಉಲ್ಲೇಖ ಮಾಡಿದ್ದಾರೆ. ಅನಧಿಕೃತವಾಗಿ ಮತ್ತು ನಿಯಮಗಳನ್ನು ಉಲ್ಲಂಘಿಸಿ ನಿರ್ಮಿಸುತ್ತಿರುವ ಕಟ್ಟಡಗಳನ್ನು ನಿರ್ಬಂಧಿಸಲು ಮತ್ತು ಸಾರ್ವಜನಿಕ ಸ್ವತ್ತುಗಳಾದ ಸರ್ಕಾರಿ ಕೆರೆ, ಕುಂಟೆ, ಕಾಲುವೆ ಮತ್ತಿತರ ಸಾರ್ವಜನಿಕ ಹಿತಾಸಕ್ತಿಯುಳ್ಳ ಸ್ವತ್ತಿನ ಕಟ್ಟಡಗಳು ನಿರ್ಮಾಣವಾಗಿದ್ದರೆ ಅವುಗಳನ್ನು ಸರ್ವೋಚ್ಚ ನ್ಯಾಯಾಲಯದ ಆದೇಶ ಪ್ರಕಾರ ತೆರವುಗೊಳಿಸಬೇಕು ಅಂತ ಉಲ್ಲೇಖ ಕೂಡ ಮಾಡಿದ್ದಾರೆ. ಹಾಗೆ ಈ ಖಾತೆಗಳನ್ನ ರದ್ದುಪಡಿಸಬೇಕು ಅಂತ ಹೇಳಿ ಕ್ಲಿಯರ್ ಇದೆ. ಖಾತೆಗಳನ್ನ ಮಾಡಿಕೊಟ್ಟವರು ಯಾರು? ಆ ವ್ಯಕ್ತಿಗಳಿಗೆ ಸರ್ಕಾರಿ ನೌಕರರು ಸರ್ಕಾರಿ ಜಾಗೆಯನ್ನ ಮಾರುವುದು ಕ್ರಿಮಿನಲ್ ಅಫೆನ್ಸ್. ಈ ಕ್ರಿಮಿನಲ್ ಅಫೆನ್ಸ್ನಲ್ಲಿ ಭಾಗಿಯಾದವರು ರಾಮಸ್ವಾಮಿ, ಸಿದ್ದಯ್ಯ, ರವಿಕೀರ್ತಿ, ಮುಂಚೆ ಪುಷ್ಪಲತಾ ಅವರಿದ್ದಾರೆ. ಹಾಗೆ ನಾನು ಒಂದು ಮಾತು ವಿಶೇಷವಾಗಿ ಈ ಎಪಿಸೋಡ್ ಅನ್ನ ಪ್ರಿಯದರ್ಶಿನಿ ಅವ್ರಿಗೆ, DUDC ಅವ್ರಿಗೆ ಅರ್ಪಿಸ್ತೀನಿ. ನೋಡಿ, ಅವ್ರಿಗೆ ಹೇಳಿದ್ವಿ, ನೀವು 60 ಕಿಲೋಮೀಟರ್ ಸ್ಪೀಡ್ನಲ್ಲಿ ಕೆಲವೊಬ್ಬರ ಮೇಲೆ ಹೋಗ್ತೀರಿ, 20 ಕಿಲೋಮೀಟರ್ ಸ್ಪೀಡ್ನಲ್ಲಿ ಕೆಲವೊಬ್ಬರ ಮೇಲೆ ಹೋಗ್ತೀರಿ. ನೀವು ಆಚೆ ಈಚೆ ನೋಡದಂತೆ ಫೇರಾಗಿ ಕೆಲಸ ಮಾಡಿ. DC ಅವ್ರಿಗೆ ನಾವು ಹೇಳೋದು, ನಿಮ್ಮ ಕೈಯಲ್ಲಿ ಇರುವ ಒಂದು ಅಮಾನತ್ತು ಮಾಡುವ ಶಕ್ತಿಯನ್ನ ಇವಾಗಾದ್ರೂ ಬತ್ತಳಿಕೆಯಿಂದ ಬಾಣವನ್ನು ತೆಗೆದು ಬಿಡಿ. ಸರ್ಕಾರಿ ಜಮೀನನ್ನ ಉಳಿಸುವ ಕರ್ತವ್ಯ DC ಅವರಿಗೆ ಇದೆ. ನಾವೇ ಹೋರಾಟ ಮಾಡಬೇಕು ಅಂತ ಏನಿಲ್ಲ. ಇಲ್ಲಿ ನೋಡಿ ಸ್ವಾಮಿ, ಕೃಷ್ಣಮೂರ್ತಿ ಎಲ್ ಕುಲಕರ್ಣಿ, ಸಂಸ್ಥಾಪಕ ಅಧ್ಯಕ್ಷರು, ಚಾಣಕ್ಯ ಸೇನವರ ಮನವಿ ಇದನ್ನ ಬರೆದಿದ್ದಾರೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯವರ ಈ ಮಂಜುನಾಥ್ ಅವರ ಇಲ್ಲಿ ಮನವಿ ಅಂತ ಹೇಳಿ ಹೌದು ಬರೆದಿದ್ದಾರೆ. ಸರ್ಕಾರಿ ಜಾಗ ಸರ್ಕಾರಿ ಅಧಿಕಾರಿಗಳು ಕಬಳಿಸ್ತಾ ಇದ್ದಾರೆ. ಖಾಸಗಿ ವ್ಯಕ್ತಿಗಳು ಲಬ 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 ಅಂತ ಹೊಯ್ಕೊಂಡು ನಿಮ್ಮ ಜಾಗ ಉಳಿಸ್ಕೊಡ್ರೋ ಪುಣ್ಯಾತ್ಮ ಅಂತ ಹೇಳೋ ಪರಿಸ್ಥಿತಿ ಬಂದಿದೆ ಅಂದ್ರೆ ಜಗತ್ತಿನ ದುರಂತ ಇದು. ಬೇಲಿ ಎದ್ದು ಹೊಲವನ್ನ ಮೇಯುವಂತೆ ಮತ್ತೆ ಆ ಅಕ್ರಮ ಮಾಡಿದ ರಾಮಸ್ವಾಮಿಯನ್ನೇ ಮತ್ತೆ ಅದೇ ಸೀಟಿನಲ್ಲಿ ಕೂರಿಸ್ಲಿಕ್ಕೆ ಅಂತ ಹೇಳಿ ಹುಯ್ಯಾರೆ ಹುಯ್ಯ ಅಂತ ಹೇಳಿ ತಗೊಂಡ್ಬರ್ತಿರ್ತಾರಲ್ಲ ಕಾಡಿನಲ್ಲಿ ಅಥವಾ ಇದರಲ್ಲಿ ಪಲ್ಲಕ್ಕಿ ಅನ್ನಂಗೆ ಒಂದು 4 ಜನ ಇದ್ದಾರೆ ವೀಕ್ಷಕರೇ. ನಮಗೆ ಕಾಲ್ ಮಾಡ್ತಾ ಇದ್ದಾರೆ. ಕಾಲ್ ಮಾಡಿ ಸರ್ ಸುಮ್ಮನೆ ಇದ್ಬಿಡಿ ಸರ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಯಾರು ಧಮಕಿ ಕೊಟ್ಟಿಲ್ಲ ಬಿಡಿ, ಧಮಕಿ ಕೊಟ್ರೆ ಒಂಚೂರು ಮೀಸೆ ನಮ್ದು ದಪ್ಪಾಗೆ ಇದ್ದಾವೆ, ಪರವಾಗಿಲ್ಲ, ಅದಲ್ಲ, ನೀವು ಬಿಟ್ಟು ಬಿಡಿ ಸರ್ ಹೋಗ್ಲಿ ಅಂದ್ರೆ ಏನನ್ನ ಬಿಡಬೇಕು ನನಗೆ ಕಾಲ್ ಮಾಡುವ ಸ್ನೇಹಿತರೆ. ನಿಮ್ಮ ಕಾಲ್ ರೆಕಾರ್ಡ್ ಕೂಡ ತೋರಿಸ್ತೇನೆ ಕೆಲವೊಂದು. ಬೇಡ, ಕಾಲ್ ಮಾಡಬೇಡಿ. ಸರ್ಕಾರಿ ಒತ್ತುವರಿ ಏನಿದೆಲ್ಲ ಖರಾಬ್ ಜಮೀನನ್ನ ಮಾಡಿದವರು ರಾಮಸ್ವಾಮಿ, ರವಿಕೀರ್ತಿ, ಪುಷ್ಪಲತಾ ಹಾಗೆ ಸಿದ್ದಯ್ಯ. ಇವರು ಮಾಡಿದಾಗ ನಿಮ್ಮ ಸಾಮಾಜಿಕ ಬದ್ಧತೆ ಏನು? ನಿಮ್ಮ ಮನೆ ಚೆನ್ನಾಗಿದ್ಬಿಟ್ರೆ ಆಯ್ತಾ? ಇಲ್ಲಿ ಯಾವ್ದೋ ಪರ ವಿರೋಧ ಬಿಟ್ಟುಬಿಡಿ. ನಿಮ್ಮ ರಾಜಕೀಯವನ್ನ ಈ ಸಂತೆಯಲ್ಲಿ ಮಾರಬೇಡಿ. ಬೇಡ, ನಿಮ್ಮೂರು ಚೆನ್ನಾಗಿರ್ಬೇಕಂದ್ರೆ ನಿಮ್ಮವರು ಚೆನ್ನಾಗಿರ್ಬೇಕು. ಇಲ್ಲಿ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಇದು ಖರಾಬ್ ಜಮೀನು. 11 ಗುಂಟೆ ಏನಿದೆಲ್ಲ ಮುಟ್ಟಿಲ್ಲ, ಅದು ಸೇಫ್ ಆಗಿದೆ. ಪಕ್ಕಕ್ಕೆ ಏನಿದೆಲ್ಲ ಎಷ್ಟು ಜಾಣ್ಮೆ ಅಂದ್ರೆ 18 ತೆಗೆದು 11 ಮಾಡ್ತೀರಿ ನೀವು. ಮ್ಯಾಪ್ ಅನ್ನು ಕೂಡ ಹಂಗೆ ಮಾಡ್ತೀರಿ. ವರದಿ ಬಂದ್ಮೇಲೆ ಮಹೇಶ್ ಸರ್ ನಿಮ್ಗೆ ಹ್ಯಾಟ್ಸ್ ಆಫ್ ಪೂರ ನಿಮ್ಗೆ ಸಂಪೂರ್ಣ ನಿಮ್ಗೆ ಡೆಡಿಕೇಟ್ ಆಗಬೇಕು ಅಂದ್ರೆ ನೀವು ನಾಳೆನೇ ನೀವು ಇದನ್ನ ಈ ಎಪಿಸೋಡ್ ನೋಡಿದ್ಮೇಲೆ FIR ಮಾಡಿಸ್ಲೇಬೇಕು. ಒಂದು ನಮ್ಮ ಆಗ್ರಹ. DC ಅವ್ರ FIR ಆದ್ಮೇಲೆ ಇಮಿಡಿಯೇಟ್ ಆಗಿ ರಾಮಸ್ವಾಮಿ ಅವರನ್ನ ಸಸ್ಪೆಂಡ್ ಮಾಡಿಸಿ. ಆ ಜಾಗೆಗೆ ಬಂದ್ರೆ ತಿದ್ದುಪಡಿ ಮಾಡುವ ಅವಕಾಶಗಳು ಇರ್ತವೆ. ಒಂದು ಸಸ್ಪೆಂಡ್ ಮಾಡಿ. ಲೀನ್ ಅಂತೂ ಅವ್ರು ಹೋಗ್ಲಿಲ್ಲ,
ಇಲ್ಲೇ ಫೆವಿಕಾಲ್ ಹಚ್ಕೊಂಡು ಕೂತ್ಕೊಂಡ್ರು. ಯಾಕೆ ಅಂತ ಕೇಳಲಿಕ್ಕೆ ಯಾರ್ದೋ ಫೋನನ್ನು ನೀವು ಆಲಿಸ್ತೀರಂದ್ರೆ ದುರಂತ. ಹೇಳ್ಬೇಡಿ, ಎಲ್ಲ ಗೊತ್ತಿದೆ, ಒಂದಿಷ್ಟು ಆಡಿಯೋ ಕೂಡ ಇದ್ದಾವೆ, ಬೇಡ. ಇನ್ನ ಸಿದ್ದಯ್ಯರಂತೂ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ, ಎಲ್ಲಿ ತಮ್ಮ ಸ್ಥಾನಕ್ಕೆ ಬೋಗಾದಿಗೆ ಹೋಗ್ಬಿಟ್ಟಿದ್ದಾರೆ. ಸರ್ಕಾರದಿಂದ ಏನು ಆದೇಶ? ಇದೇನು KGF ಗಣಿನ ಇಲ್ಲೇ ಇರಬೇಕು ಅನ್ನೋದೇನ ಆಶ್ಚರ್ಯ ಅಂತ. ನಿಜವಾಗ್ಲಿ ಏನಾದ್ರೂ ನಿಧಿ ಇದೆಯಾ ನೋಡ್ಬೇಕು. ಅದು ನಿಂಬೆಹಣ್ಣು ಕೊಳ್ಳೇಗಾಲದಿಂದ ತಂದು ಇದೇ ಸೀಟ್ ಮೇಲೆ ಅಥವಾ ಇಲ್ಲೇ ನಿಂಬೆಹಣ್ಣು ಆದ್ರೆ ನೋಡೋಣಂತೆ. ಮುಂದಿನ ಎಪಿಸೋಡ್ನಲ್ಲಿ ಏನ್ ಬರುತ್ತೆ ಗೊತ್ತಿಲ್ಲ. ಈಗಂತೂ ಇಷ್ಟ ಆಗಿದೆ. ಒಂದು ಆಗ್ರಹ ಇಷ್ಟೇ, 2ನೇ ಎಪಿಸೋಡ್ನಲ್ಲಿ, ಇಲ್ಲಾಂದ್ರೆ ಇದು ಕಂಟಿನ್ಯೂಸ್ ಆಗಿ ನಾನು ಎಪಿಸೋಡ್ ಹೊಡಿತೀನಿ, ಮುಲಾಜಿಲ್ಲ. ಈಗ ನಿಮಗೆ ಹೇಳೋದಿಷ್ಟೇ, ರಾಮಸ್ವಾಮಿ ಅವರೇ, ನೀವು ಇದರಲ್ಲಿ ನಾವು ಲೋಕಾಯುಕ್ತ ಕೂಡ ದೂರನ್ನ ಕೊಟ್ಟಿದ್ದೀವಿ. ಇದರಿಂದ ನೀವು ಕ್ಲೀನ್ ಆಗಿ ಬಂದುಬಿಡಿ. ನೀವು ಬಂದ್ರೇನು, ಯಾರು ಬಂದ್ರೇನು, ಕೃಷ್ಣಸ್ವಾಮಿ ಬಂದ್ರೇನು, ಒಳ್ಳೆ ಕೆಲಸನ ಮಾಡಿ ಸ್ವಚ್ಛವಾಗಿ ಸ್ಮಶಾನದಿಂದ ಸ್ನಾನ ಮಾಡಿ ಮನೆಗೆ ಹೆಂಗೆ ಆ ಹೆಣ ಹೊತ್ತ ಮೇಲೆ ಬರ್ತಾರಲ್ಲ ಹಂಗೆ ಕ್ಲೀನ್ ಆಗಿ ನೀವೇ ಬನ್ನಿ. ಆದರೆ ಈಗ ಬೇಡ. ಇಲ್ಲಿ ನೀವು ಬೇಡ ಅನ್ನಕ್ಕೆ ಏನಲ್ಲ, ನೀವು ನಮ್ಮ ಸ್ನೇಹಿತರ ಏನಿಲ್ಲ. ನಾವು ಯಾರ ಪರ ವಿರೋಧ ಮಾಡಕ್ಕೆ ಬಕೆಟ್ ಹಿಡಿಯೋರಂತೂ ಅಲ್ಲ. ನಮ್ದು ಏನಿದ್ರು ಫ್ಲಶ್ ಎಳೆದು ಬಿಡ್ತೀವಿ, ನೀರು ಹೋಗ್ಬಿಡ್ತದೆ. ಈಗ ನಾವು ಹೇಳೋದು ಇಷ್ಟೇ, ನೀವು ವಾಲಂಟಿಯರಾಗಿ ನಾನೇ ಬರಲ್ಲ ಅಂತ ಹೇಳ್ಬಿಟ್ರೆ ನಿಮಗೊಂದು ಕಿಮ್ಮತ್ ಇರ್ತದೆ, ನಿಮಗೊಂದು ಸಲಾಮ್ ಹೊಡಿತೀವಿ ರಾಮಸ್ವಾಮಿಯವ್ರು. ಇಲ್ಲ, ಇಲ್ಲೇ ಬಂದು ಕೊಡ್ತೀನಿ, ನನಗೆ ಯಾರೋ ಬಂದು ಇಲ್ಲಿ ಕುಡಿಸಿದ್ರೆ ಅವ್ರದ್ದೊಂದಿಷ್ಟು ಕೆಲಸಗಳು ಆಗ್ತಾ ಬಂದ್ರೆ ನಾವಂತೂ ಸುಮ್ ಕೊಡಂಗಿಲ್ಲ ಸ್ವಾಮಿ. ಅದಕ್ಕೆ ಹೇಳ್ತಿರಲ್ಲ ರಾಮಸ್ವಾಮಿಯವರೇ, ನೀವು ಇದ್ರ ಮಾಡಿ. ಹಾಗೆ DUDC ಪ್ರಿಯದರ್ಶಿನಿ ಅವರ ಮೇಡಮ್ ಅವರೇ, ನೀವು ವರದಿಯನ್ನ ನಾಳೆ ಕೊಡಿ. ಹಾಗೆ ಇಲ್ಲಿ ನಿಮ್ಮ ಬಗ್ಗೆ ಕೂಡ ಗೌರವ ಇದೆ, ಯಾಕಂದ್ರೆ ಅದ್ಭುತವಾದ ವ್ಯಕ್ತಿ ತಾವು. ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳೋ ಕೆಪಾಸಿಟಿ ನಿಮಗಿದೆ. ಅಲ್ಲಿ ಯಾವುದೋ ಒಂದರಲ್ಲಿ ತಗೊಂಡಿರಲ್ಲ, ನಾನು ಹೊಡೆದು ಹೇಳಲ್ಲ, ಇಲ್ಲಿ ಕೂಡ ತಗೊಳ್ಳಿ. ತಕ್ಕಡಿಯನ್ನ ಬ್ಯಾಲೆನ್ಸ್ ಮಾಡ್ಬಿಡಿ. ಇಲ್ಲಾಂದ್ರೆ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಆಗ್ತದೆ. ನೆನಪಿರಲಿ, ರಿಟೈರ್ ಆದ್ಮೇಲೆ ಪಶ್ಚಾತ್ತಾಪ ಪಡುವ ಪ್ರಸಂಗಗಳು ಈ ಮುಂಚೆ ಇತಿಹಾಸದಲ್ಲಿ, ಸರ್ಕಾರಿ ನೌಕರರ ಇತಿಹಾಸದಲ್ಲಿ ಬಂದಿದ್ದಾವೆ. ಹಂಗಾಗ್ಬಾರ್ದು. ಈಗ ಇಷ್ಟ ಹೇಳೋದು, ರಾಮಸ್ವಾಮಿ ಅವರೇ ನೀವು ಬರಬೇಡಿ, ಬಂದ್ರು ಕೂಡ ಮತ್ತೆ 4 ದಿನಕ ಸುಲ್ತಾನ್ ಅನ್ನಂಗೆ ಆಗ್ತೀರಿ. ಯಾಕಂದ್ರೆ ನಾವು ಬೆನ್ನು ಹತ್ತಿದೆ, ಇಲ್ಲಿ ಗರುಡನ ಹಾರಾಟ ನಿಲ್ಲೋದು. ನಮಗೆ ಕಾಲ್ ಮಾಡುವ ಅಥವಾ ಈಗ ಚೀಫ್ ಆಫೀಸರ್ಗೆ ಇನ್ಫ್ಲೂಯೆನ್ಸ್ ಮಾಡುವ ಕೆಲವೊಂದು ಅತೃಪ್ತ ಆತ್ಮಳಿಗೆ ಹೇಳ್ತೀನಿ ನಾವೀಗ, ನೀವು ಸುಮ್ಮನೆ ಇದ್ದು ಬಿಡಿ. ನಿಮ್ಮ ಪಿಂಡ ಏನಿದ್ರೆ ಅಲ್ಲಿ ಎಲ್ಲಾದ್ರೂ ಬೇರೆ ಕಡೆ ತಿಂದುಬಿಡಿ ಅಂತ ಹೇಳೋದು. ಇಲ್ಲಿ ಊರು ಚೆನ್ನಾಗಿದೆ, ಪಂಚಾಯತಿ ಚೆನ್ನಾಗಿದೆ, ಜನಗಳು ಚೆನ್ನಾಗಿರ್ಲಿ. ಸರ್ಕಾರಿಯ ಇಲ್ಲಿ ನಾ ಇನ್ನೊಂದು ಹೇಳಬೇಕು ಅಂದ್ರೆ, ರಾಜಕೀಯ ವ್ಯಕ್ತಿಗಳೇ, ಸರ್ಕಾರ ನಿಮ್ದು ಸ್ವಂತದ್ದಲ್ಲ, ಜನಗಳ ಅದು ಜಾಗೆ, ಜನಗಳ ಸ್ವತ್ತು. ನೀವು ಏನಾನ ಮಾಡ್ಕೊಂಡು ಹೋದ್ರೆ ಗೊತ್ತಾಯ್ತಲ್ಲ ಈ ಮೂಡ ಹಗರಣ ಹೆಂಗಾಯ್ತು ಅಂತ. ಹಂಗೆ ಇಲ್ಲಿ ರಮ್ಮನಹಳ್ಳಿಯ ಹಗರಣ ಅಂತ ಹೇಳಿ ಸಪರೇಟ್ ಆಗೋದು ಬೇಡ. ಇದು ಇಷ್ಟೇ ಇದೆ, ಅಷ್ಟೇ ಇರಲಿ, ಇಷ್ಟು ಅಗಲ ಆಗೋದು ಬೇಡ ಅಂತ ಹೇಳ್ತೇನೆ. ಅದಕ್ಕೆ ಯಾರಾದರೂ ಕಾಲ್ ಮಾಡೋರು ಇರ್ತಾರಲ್ಲ, ನಮ್ಮ ಹುಡುಗರು ನಮ್ಮ ಏರಿಯಾ ಅನ್ನೋದಕ್ಕಿಂತ ನಮ್ಮ ಸರ್ಕಾರದ ಜಾಗ ನೀವೇ ಒದ್ದು ಓಡಿಸ್ಬಿಟ್ರೆ ನಿಮಗೊಂದು ಪಾದಾಭಿವಂದನೆ ಅಂತ ಹೇಳ್ತಾ 2ನೇ ಎಪಿಸೋಡು ಇದು. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, PB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.